ನಾನು ಯಾಕೆ ಮಿನಿ ಲಾಗ್ ಟ್ರೈ ಮಾಡಬಾರ್ದು ಅಂತ ಹೇಳಿ ಇವತ್ತು ಹೋಲ್ ಡೇನ 3 ಮಿನಿಟ್ಸ್ ವಿಡಿಯೋದಲ್ಲಿ ಶೂಟ್ ಮಾಡೋಣ ಅಂತ ಹೇಳಿ ಮಾಡಿದೆ. ಬೆಳಿಗ್ಗೆನೆ ಬೇಗ ಎದ್ದು ಎಲ್ಲ ದೀಪಗಳಿಗೂ ಹೊಸದಾಗಿ ಬತ್ತಿ ಎಲ್ಲ ಹಾಕ್ಕೊಂಡೆ. ಯಾಕಂದರೆ ನಾಳೆ ಗುರುವಾರ ರಾಯರ ಪೂಜೆಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ರಾಯರು ನಿನ್ನೆ ಏಕಾದಶಿ ಇರೋದ್ರಿಂದ ಉಪವಾಸ ಇರ್ತಾರೆ ಅಂತ ಹೇಳಿ ಪ್ರತಿ ದ್ವಾದಶಿಲೂ ಕೂಡ ನಾನು ಅವ್ರಿಗೆ ಅಂತ ಹೇಳಿ ಸಿಹಿ ಪೊಂಗಲ್ನ ಮಾಡ್ತೀನಿ. ನಾನು ಉಪವಾಸದಲ್ಲಿ ಇರಲಿ ಇಲ್ಲದೆ ಇರಲಿ ರಾಯರಿಗೆ ಮಾತ್ರ ಸಿಹಿ ಪೊಂಗಲ್ನ ಮಾಡಿಕೊಡ್ತೀನಿ. ಒಂದು ಕಡೆ ಸಿಹಿ ಪೊಂಗಲ್ ರೆಡಿ ಮಾಡ್ತಾ ಹಾಗೆ ದೇವ್ರ ಮನೆ ಕೂಡ ರೆಡಿ ಮಾಡಿಕೊಂಡೆ. ಹಾಗೆ ಹಾಲು ಕೂಡ ಕಾಯಿಸ್ಕೊಂಡೆ ರಾಯರಿಗೆ ಅಂತ. ಪ್ರಸಾದದ ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಎಲ್ಲ ದೇವ್ರ ಮನೇಲಿ ಜೋಡಿಸ್ಬಂದು ಬಾಗಿಲು ತೆಗೆದು ಪ್ಯಾಸೇಜ್ ತೊಳೆದು ಹೊಸ್ಲಿಗೆಲ್ಲ ನೀರು ಹಾಕಿ ಆಮೇಲೆ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕಿದೆ. ಏನಂದರೆ ಹೊಸ್ಲಲ್ಲಿ ಶ್ರೀದೇವಿ ಬಲಭಾಗದಲ್ಲಿ ಮತ್ತು ಭೂದೇವಿ ಅನ್ನೋರು ನೆಲೆಸಿರ್ತಾರಂತೆ ದೇವತೆಗಳು. ಅಲ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ನಾವು ರಂಗೋಲಿನ ಬಿಡಬೇಕಂತೆ. ಆ ರೀತಿ ಮಾಡೋದ್ರಿಂದ ಯಾವುದೇ ನೆಗೆಟಿವ್ ಅನ್ನೋದು ನಮ್ಮ ಮನೆ ಹೊಸ್ಲು ದಾಟಿ ಬರಲ್ಲ ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ನಾನು ಪ್ರತಿನಿತ್ಯ ಹೀಗೆ ಮಾಡೋದು. ಹೊಸ್ಲನ್ನೆಲ್ಲ ಮೊದಲು ಹಾಕಿರೋ ರಂಗೋಲಿನ ಒಂದು ಬಟ್ಟೆಲಿ ಎತ್ಕೊಂಡು ಅದಾದಮೇಲೆ ನೀರು ಹಾಕಿ ನೀಟಾಗಿ ತೊಳೆದು ಅರಿಶಿನ ಕುಂಕುಮ ಎರಡೂ ಸೈಡು ಭೂದೇವಿ ಶ್ರೀದೇವಿ ಅನ್ನೋರು ನೆಲೆಸಿರ್ತಾರಂತೆ ಅಲ್ಲಿಟ್ಟು ಅದಾದಮೇಲೆ ರಂಗೋಲಿ ಬಿಡ್ತೀನಿ. ರಂಗೋಲಿ ಕೂಡ ಬಿಟ್ಟೆ, ಬಟ್ ಸೆಲ್ಫಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ರಂಗೋಲಿ ಬಿಡೋದು. ಹಾಗೆ ಇದನ್ನೆಲ್ಲ ಮಾಡ್ತಾ ರಾಯರ ಬಟ್ಟೆಗಳು ಪ್ರತಿ ವಾರ ಇಷ್ಟಿರುತ್ತೆ ನಮ್ಮ ಮನೇಲಿ. ಬಟ್ಟೆಗಳನ್ನೆಲ್ಲ ಬೆಳಗ್ಗೆನೆ ವಾಶ್ ಮಾಡಿ ಒಣ ಹಾಕಿ ರಾಯರ ಕೆಲಸ ಎಲ್ಲ ಮುಗಿಸಿ ನಾಳೆ ಪೂಜೆಗೆ ಏನೇನೆಲ್ಲ ಸಿದ್ಧತೆಗಳು ಬೇಕು ಎಲ್ಲ ಮಾಡಿ ಆದಮೇಲೆ ಇವತ್ತಿನ ದಿನದ ಸೇವೆ ಸಲ್ಸೋಣ ಅಂತ ಹೇಳಿ ರಾಯರ ಮುಂದೆ ಕೂತ್ಕೊಂಡೆ. ರಾಯರು ಅವಾಗ ಆಶೀರ್ವಾದ ಮಾಡಿದ್ರು. ನಂದೊಂದು ಅಭ್ಯಾಸ ಇದೆ, ರಾಯರು ಏನಾದರೂ ಒಂದು ಹೂನ ಆಶೀರ್ವಾದವಾಗಿ ಕೊಟ್ಟರೆ ಅದೇ ಜಾಗಕ್ಕೆ ಇನ್ನೊಂದು ಹೂ ಇಟ್ಟೆ ಪೂಜೆನ ಸಲ್ಲಿಸಬೇಕು ಅನ್ನೋದು. ಹಾಗಾಗಿ ಮತ್ತೆ ಹೂವಿಟ್ಟು ರಾಯರಿಗೆ ದೀಪನ ಹಚ್ಚಿದೆ. ಇವತ್ತು ಒಂದೇ ಜೊತೆ ದೀಪನ ಹಚ್ಚಿದ್ದು, ಯಾಕಂದರೆ ನಾಳೆ ಪೂಜೆಗೆ ಇನ್ನೊಂದು ಜೊತೆ ದೀಪ ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪೂಜೆ ಎಲ್ಲ ಆಯಿತು, ತುಂಬ ಚೆನ್ನಾಗಿ ರಾಯರು ಆಶೀರ್ವಾದ ಮಾಡಿದ್ರು. ಎಲ್ಲ ಶ್ಲೋಕಗಳೆಲ್ಲ ಹೇಳ್ಕೊಂಡೆ. ಏನು ಗೊತ್ತಾ, ರಾಯರ ಮುಂದೆ ಇದೇ ಸಮಯ ಅಂತಲ್ಲ, ಯಾವ ಸಮಯದಲ್ಲಿ ಕೂತು ಅವ್ರನ್ನ ದೃಷ್ಟಿ ಇಟ್ಟು ನೋಡಿದಾಗ ಏನೋ ಒಂದು ಆನಂದ, ಅವ್ರನ್ನೇ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಒಂಥರ ಅವ್ರ ಮುಂದೆ ನನಗೆ ಟೈಮ್ ಕಳೆಯೋದಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಇಬ್ಬರನ್ನು ಸ್ಕೂಲಿಗೆ ಕಳಿಸ್ದೆ. ಅದಾದಮೇಲೆ ಮಾಮೂಲಿ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಮಧ್ಯಾಹ್ನದ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದು ಸಂಜೆ ಒಂದು ಫ್ರೆಶ್ ಆಗಿ ಕಾಫಿ ಮಾಡಿ ನನ್ನ ಮಗಳಿಗೆ ಕೋಲ್ಡ್ ಮಿಲ್ಕ್ ಕೊಟ್ಟು ಕಾಫಿ ಕುಡಿತಾನೆ ಟೆರೆಸ್ ಮೇಲೆ ಹೋಗಿ ಬಟ್ಟೆ ಎಲ್ಲ ಮಡಿಸಿಟ್ಟು ಅಷ್ಟರಲ್ಲಿ ನಮ್ಮ ಮನೆಯವರು ತುಳಸಿ ಮತ್ತು ಹೂನ ತೊಗೊಂಡು ಬಂದರು. ಇಷ್ಟು ಸಾಕಾಗಲ್ಲ ಅಂತ ಹೇಳಿ ಹೊರಗಡೆ ಮಾರ್ಕೆಟಲ್ಲಿ ನನಗೆ ಬೇಕಾಗಿರೋಂಥ ಹೂಗಳು ಹಣ್ಣು ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದೆ. ಬಂದಮೇಲೆ ಹಾಗೆ ಎಂದಿನಂತೆ ಸಂಜೆ ರಾಯರಿಗೆ ಸೇವೆನ ಸಲ್ಲಿಸಿ ಸಂಜೆ ಕೂಡ ರಾಯರಿಂದ ಆಶೀರ್ವಾದನ ಪಡ್ಕೊಂಡೆ. ಟೋಟಲಾಗಿ ನನ್ನ ದಿನ ಇವತ್ತು ಸೂಪರ್ ಆಗಿತ್ತು. ಥ್ಯಾಂಕ್ ಯು.